ಕೋಲಾರ ತಾಲೂಕಿನ ಪಾರ್ಶ್ವಗಾನಹಳ್ಳಿಯಲ್ಲಿ ಶ್ರೀ ಸಫಲಮ್ಮದೇವಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವು ಬಾಗಲೂರು ವೆಂಕಟಾಚಾರಿಯವರ ನಿರ್ದೇಶನ ಮತ್ತು ಶ್ರೀ ರಾಧಾಕೃಷ್ಣ ಸೀನರಿ ಟೇಕಲ್ ರವರ ನೂತನ ರಂಗ ಸಜ್ಜಿಕೆಯಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ನಾಟಕದ ರೂವಾರಿಗಳಾದ ಪಾರ್ಶ್ವಗಾನಹಳ್ಳಿ ಅಶ್ವತ್ಥರಾಮ್ ಮಾತನಾಡಿ, ನಾಟಕ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಬೆಂಗಳೂರು ಪೂರ್ವ ವಲಯದ ಡಿಸಿಪಿ ಡಿ ದೇವರಾಜ್, ಐಪಿಎಸ್ ಶ್ರೀ ಪ್ರಕಾಶ್ ರೆಡ್ಡಿ, ಸಮಾಜ ಸೇವಕರು ಬೆಂಗಳೂರು, ಎಸ್ಎಫ್ಎಸ್ಸಿಎಸ್ ಅಧ್ಯಕ್ಷರಾದ ಪಾಲಾಕ್ಷಗೌಡರು ಮತ್ತು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾಟಕದ ಪ್ರೋತ್ಸಾಹಕಾರರಾದ ಒಕ್ಕಲೇರಿ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಎನ್ಆರ್ ಮಂಜುನಾಥ್, ಎಪಿಎಂಸಿ ಕೋಲಾರ, ಮುದುವತ್ತಿ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ಹನುಮಂತಪ್ಪ, ಕಾವೇರಮ್ಮ, ವಸಂತ್, ಸುಬ್ರಹ್ಮಣಿ, ಆನಂದ್, ಕೋಲಾರಪ್ಪ, ನಾರಾಯಣಸ್ವಾಮಿ, ಆಂಜಿನಪ್ಪ ಮುಂತಾದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾಟಕಕ್ಕೆ ವಾದ್ಯದಲ್ಲಿ ಬಾಗಲೂರು ವೆಂಕಟೇಶಾಚಾರಿ, ಹೊಸೂರು ರಾಮಕೃಷ್ಣಾಚಾರಿ, ಬೆಂಗಳೂರು ಮಣಿರಾಜು, ಕನಕಪುರ ಉಪಕಾರ್ ರಾಜ್ ಸಹಕಾರ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಪ್ರಕಾಶ್ ರೆಡ್ಡಿ ಮತ್ತು ಅಶ್ವತ್ಥರಾಮ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಪ್ರಿಯಳ ಅನುರಾಗವೇ ನಮಗೆ ಆನಂದದ ಮಾರ್ಗ. ಪ್ರಿಯಳ ಅನುರಾಗವೇ ನಮಗೆ ಆನಂದದ ದೀಪ. ಅಂತ ಪ್ರಿಯಳ ಪ್ರೇಮವೇ
ಜನಕ ನಿನಗೆ ವಂದಿಸುವೆ. ಕುಮಾರ, ನಿನಗೆ ಮಂಗಳವಾಗಲಿ. ಪೂಜ್ಯರಾದ ಗುರುಗಳಿಗೆ ವಂದಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ಕುಮಾರ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ, ನನಗೆ ವೃದ್ಧಾಪ್ರಾಪ್ತವು ಪ್ರಾಪ್ತವಾಗಿರುವುದರಿಂದ ಈ ಕೋಸಲ ರಾಜ್ಯಭಾರವನ್ನು ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿರುವನು ಕುಮಾರ. ಜನಕ, ಅದು ಅಲ್ಲದೆ ಧರ್ಮಶತ್ರುಗಳು ರಾಜಧಾನಿಯಲ್ಲಿ ಇಲ್ಲವಲ್ಲ, ಈ ಪಟ್ಟಾಭಿಷೇಕದ ಅವಸರವೇಕೆ? ಕುಮಾರ, ಅವರಿಗೆ ಹೇಳಿ ಕಳಿಸಿದ್ದೇನೆ. ಆದರೆ ಗುರುಗಳಾದ ವಶಿಷ್ಠ ಮುನಿಗಳು ಈ ಕಾರ್ಯವು ನಿನಗೆ ವಹಿಸಬೇಕೆಂದು ನಿರ್ಧರಿಸಿದರು. ಈ ಆಲಸ್ಯಂ ಅಮೃತಂ ವಿಷಂ ಅಂದಾಗೆ ಈ ಕಾರ್ಯವು ಶೀಘ್ರ ನೆರವೇರಲೇಬೇಕು. ಚಿಂತಿಸಬೇಡ ಕುಮಾರ. ಗುರುಗಳ ಆಶೀರ್ವಾದ ಪಡೆದು ಮುಂದಿನ ಕಾರ್ಯಕ್ಕೆ ನಿರತನಾದ ಕುಮಾರ. ರಾಮಚಂದ್ರ, ನಿಮ್ಮ ಜನಕನಾಜ್ಞೆಯಂತೆ ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಬದ್ಧನಾಗು. ಕಾಲವರಿತು ಬಂದು ರಕ್ಷಾಬಂಧನವನ್ನು ಕಟ್ಟ. ನಮಸ್ಕಾರ. ನಮ್ಮ ಸಪ್ಲಮ್ಮಾದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ ನಮ್ಮ ಬಾಸುಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ಸಂಪೂರ್ಣ ರಾಮಾಯಣವನ್ನು ನಡೆಸುತ್ತಿದ್ದೇವೆ. ಈ ನಾಟಕದ ಇದನ್ನ ನಮ್ಮ ದಕ್ಷ ನಿರ್ದೇಶಕರಾದಂಥ ಬಾಗಲೂರು ವೆಂಕಟೇಶಾಚಾರ್ಯ ಅವರು ಅವರ ನಿರ್ದೇಶನದಲ್ಲಿ ಮೂಡಿಬರ್ತಾ ಇದೆ. ಇದಕ್ಕೆ ನಮ್ಮ ಗ್ರಾಮದವರೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಸಹಕರಿಸಿ ಈ ಒಂದು ನಾಟಕನ ಯಶಸ್ವಿ ಮಾಡಿದ್ದಾರೆ. ಮತ್ತೆ ಇವತ್ತು ದಿವಸ ಏನು ಈ ರಾಮಾಯಣ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನು ಒಂದನೇ ರಾಮನಾಗಿ ಭಾಗವಹಿಸಿದ್ವಿ. ಹಾಗೆ ನಮ್ಮ ಎಲ್ಲ ಮಿತ್ರರು ಎಲ್ಲ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದನ್ನು ಎಲ್ಲರೂ ಬಂದು ತಾವು ಬಂದು ಇದನ್ನ ಒಂದು ಸಕ್ಸಸ್ ಮಾಡಬೇಕು ಅಂತ ಈ ಒಂದು ನಾಟಕನ ನಾವು ಸುಮಾರು ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ನಾಟಕಗಳಿಗೆ ನಮ್ಮ ಡಿಸಿಪಿ ಪೂರ್ವ ವಲಯ ಬೆಂಗಳೂರು ದೇವರಾಜ್ ಸರ್ ಅವರು ತುಂಬ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕಲೆಯನ್ನು ಉಳಿಸಿ ಬೆಳೆಸಿ ಈ ಒಂದು ಭಾಗದಲ್ಲೇ ಅಲ್ಲ, ಎಲ್ಲ ಭಾಗದಲ್ಲೂ ಅಷ್ಟೇ ಅವರ ಸಹಕಾರ ತುಂಬ ಚೆನ್ನಾಗಿದೆ. ನಮಗೆ ಅವ್ರ ಸಹಕಾರ ಹಾಗೆ ಮತ್ತೆ ನಮ್ಮ ಮಿತ್ರರ ಸಹಕಾರದಿಂದ ಇವತ್ತು ಈ ನಾಟಕನ ಇದು ಪ್ರಸ್ತುತ ಸರ್. ಇವತ್ತು ಪಾರ್ಲಿಮೆಂಟ್ನಲ್ಲಿ ರಾಮಣ್ಣ ನಾಟಕಕ್ಕೆ ನಮ್ಮನ್ನು ಕರೆದ್ರು. ತುಂಬ ಸಂತೋಷ. ನಮ್ಮ ಅಶ್ವತ್ಥ ರಾಮ್ ಸಾರ್ ಅವ್ರಿಗೆ ಒಳ್ಳೇದಾಗಲಿ. ಕಲೆ ಉಳಿಬೇಕು, ನಾಡು ಉಳಿಬೇಕು ಅಂದರೆ ಈ ನಾಟಕ ನೋಡಬೇಕು, ಜನಗಳಿಗೆ ಎಲ್ಲ ತಿಳಿಸಿ ಮಕ್ಕಳಿಗೆಲ್ಲ ಗೊತ್ತಾಗಬೇಕು. ಎಲ್ಲರಿಗೂ ಒಳ್ಳೇದಾಗಲಿ. ಉಳಿಬೇಕು. ಇವರು
ಯಾವಾಗಲೂ ನಮ್ಮ ಕಲೆ ಕರ್ನಾಟಕದ ಕಲೆನ ನಾವು ಉಳಿಸ್ಕೋಬೇಕು. ಈ ಕಲೆ ಯಾವತ್ತೂ ಉಳಿಬೇಕು. ಯಾಕೆಂದ್ರೆ ಈ ಕಲೆ ನಮ್ಮ ಈ ಪ್ರಪಂಚಕ್ಕೆ ಬಹಳ ಸಂದೇಶ ಕೊಡುತ್ತೆ. ಆ ಸಂದೇಶವನ್ನ ಪ್ರಜೆಗಳು ತಿಳ್ಕೋಬೇಕು. ಈ ಕಲೆಯಿಂದ ನಾವು ಬೆಳೆದಿದ್ದೀವಿ, ಬೆಳಿಬೇಕು ಕೂಡ. ಕಲೆನ ಹಾಳು ಮಾಡಬಾರ್ದು. ಕಲೆಗೆ ಬಹಳ ಬೆಲೆ ಇದೆ. ಆ ಬೆಲೆನ ನಾವು ಉಳಿಸ್ಕೋಬೇಕು. ಈ ಬೆಲೆನ ನಾವೆಲ್ಲರೂ ಉಳಿಸ್ಕೋಬೇಕು. ಕರೆದಾಗ ಬಹಳ ಸಂತೋಷ ಪಟ್ಟಿದ್ದೀವಿ. ಅಶ್ವತ್ಥನಾರಾಯಣಗೆ ಒಂದು ನಮಸ್ಕಾರ. ಅವರು ಈ ನಾಟಕದ ರೂವಾರಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವು ಸಂತೋಷ ಪಡ್ತಾ ಇದ್ದೀವಿ. ಬಹಳ ಖುಷಿಯಾಗಿದೆ. ನನ್ನ ಭಟ್ರೆ ನೆನ್ನೆ ಆಗೋಯ್ತು. ನಮ್ಮ ಅಶ್ವತ್ಥರಾಮ್ ಸರ್ ಅವರು, ಪ್ರಕಾಶ್ ರೆಡ್ಡಿ ಅವರು ಎಲ್ಲ ಯಾವುದೇ ಒಂದು ದೇವತಾ ಕೆಲಸ ಆಗಲಿ, ಯಾವ ಸ್ನೇಹಿತರಂದ್ರೆ ಅವರು ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಅವ್ರ ಸಂಸಾರ ಎಷ್ಟು ಮುಖ್ಯನೋ ಸ್ನೇಹಿತರು ಅಷ್ಟೇ ಮುಖ್ಯ ಅವ್ರಿಗೆ. ಅವರು ಯಾವುದೇ ವಿಷಯ ಆಗಲಿ, ಬೆಂಗಳೂರಿನಲ್ಲೇ ಆಗಲಿ, ಇಲ್ಲೇ ಆಗಲಿ, ಯಾವುದೇ ಒಂದು ಇದಕ್ಕೆ ಸ್ನೇಹಿತರಿಗೆ ಏನೇ ಕಷ್ಟ ಆದ್ರೂ ಅಡ್ಡ ಬರ್ತಾರೆ. ಅವ್ರಿಗೆ ನಿನ್ನೆ ಅವರ ಹುಡ್ದಬ್ಬ ಆಗಿದೆ. ಅವ್ರಿಗೆ ಎಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ತಂಡದ ವತಿಯಿಂದ ಅವ್ರಿಗೆ ಹುಡ್ದಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವ್ರಿಗೆ ಇನ್ನೂ ದೇವರು ಆಯುರಾರೋಗ್ಯ ಶಕ್ತಿ ಕೊಡಲಿ ಅಂತೇಳಿ ನೆನ್ನೆ ಹುಟ್ಟಿದಬ್ಬ ಇರ್ಬೋದು, ಬಟ್ ಇವತ್ತು ಅವ್ರ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ನಾವು ಬಂದಿದ್ವಿ. ಏನಂದ್ರೆ ನಮಗೆ ಇಲ್ಲಿ ಸಹಕಾರ ಮಾಡಿದ್ದು ಅವರೇ. ಅದರಿಂದ ಅಶ್ವತ್ಥರಾಮ್ ಸಾರು ನಮ್ಮ ಐತಿಹಾಸಿಕಗಳು ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ನಾವು ಮರೆಯಲ್ಲ ಅಷ್ಟೇ.